ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಮಟನ್ ರಾನ್ ಮಸಾಲ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಜೊತೆಗೆ ಲೈಕ್ ಕೊಡಿ ನಿಮಗೆ ಖುಷಿ ಆದರೆ. ಹಾಗೆಯೇ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡಿ. ನೋಡಿ, ಮಟನ್ ರಾನ್ ಮಸಾಲ ರೆಡಿ ಇದೆ. ಇದು ಗೋಟದ್ದು ಲೆಗ್ ಪೀಸಿಂದ ಮಾಡಿರುವಂಥ ಒಂದು ಗ್ರೇವಿ. ಇದು ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬೋನ್ಸ್ಗೆ ತುಂಬ ಸ್ಟ್ರೆಂತ್ ಸಿಗುತ್ತೆ. ಜೊತೆಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗ್ತದೆ. ನೋಡಿ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಮಗಳ ಮನೇಲಿದ್ದೀನಿ, ಅವಳು ಕೂಡ ಹೆಲ್ಪ್ ಮಾಡ್ತಾಳೆ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಾಗಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ನಾವು ಮಾಮೂಲಿ ಹಾಕೋದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಬೇಕು. ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದೊಂದು ಚೂರು ಬಾಡಲಿ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಅರ್ಧ kg ಮಟನ್ದು ಲೆಗ್ ಪೀಸ್ ತೊಗೊಂಡಿರೋದು. ಅದಕ್ಕೆ 2 ಆನಿಯನ್, ದೊಡ್ಡ ಆನಿಯನ್ ತೊಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಅದ್ರ ಜೊತೆಗೆ ಉಪ್ಪು ಹಾಕ್ಕೊಳ್ಬೇಕು. ಈ ಈರುಳ್ಳಿ ಫ್ರೈ ಮಾಡುವಾಗ ಉಪ್ಪು ಹಾಕ್ಬಿಟ್ರೆ ಬೇಗ ನಮಗೆ ಅದು ಬಾಡಿ ಸಿಗುತ್ತೆ. ಅದ್ರ ಜೊತೆಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ, ಮಿಕ್ಸ್ ಮಾಡಿಕೊಂಡು. ಆಮೇಲೆ ಅದೆಲ್ಲ ಒಂದು ಶುಂಠಿ ಬೆಳ್ಳುಳ್ಳಿದ ಹಸಿ ವಾಸನೆ ಹೋಗ್ತದೆ. ಈರುಳ್ಳಿ ಚೆನ್ನಾಗಿ ಒಂದು ಬಾಡಿ, ಒಂದು ಕ್ವಾಂಟಿಟಿ ಎಲ್ಲ ಕಡಿಮೆ ಆಗಿ ಅದ್ರ ಕಲರೆಲ್ಲ ಚೇಂಜ್ ಆಗುತ್ತೆ. ನೋಡಿ, ಈ ಟೈಮಲ್ಲಿ 2 ಟೊಮೆಟೊ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ. ಅದನ್ನು ಕೂಡ ಚಾಪ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಲಿ. ನೋಡಿ, ಕಲರೇ ಚೇಂಜ್ ಆಗಿಬಿಡುತ್ತೆ. ಆ ಟೈಮಲ್ಲಿ 1/4 ಸ್ಪೂನು ಅರಿಶಿನ ಪುಡಿ, ಆಮೇಲೆ ಪೆಪ್ಪರ್ ಪೌಡ್ರು 1 ಸ್ಪೂನು, 3 ಸ್ಪೂನು ಸಣ್ಣ ಸ್ಪೂನಲ್ಲಿ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಆಯಿತಾ? ಇದು 3 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಮಸಾಲೆದು ಸ್ಮೆಲ್ಲು ಕೂಡ ಚೆನ್ನಾಗಿ ಘಮ ಅಂತ ಬರುತ್ತೆ. ಆ ಟೈಮಲ್ಲಿ ಈ ಲೆಗ್ ಪೀಸೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ, ಭಾಳ ಈಸಿ, ಬೇಗ ಆಗ್ತದೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸೆಟ್ ಆದಮೇಲೆ ನೀರು ಹಾಕ್ಕೊಳ್ಬೇಕು. ನೀರು ಜಾಸ್ತಿ ಬೇಕು, ಯಾಕಂದರೆ ಇದು ಬೇಯೋದು ತುಂಬ ನಿಧಾನ. ಹಾಗಾಗಿ ನೀರು ಹಾಕ್ಬಿಟ್ಟು ಕುಕ್ಕರ್ಲಿ ನೀರು ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿ ಒಂದು ಸಲ ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ. ಇಷ್ಟೇ ಐಟಮ್ಸ್, ಇನ್ನೇನು ಹಾಕೋ ಆಗಿಲ್ಲ. ಆಯಿತಾ? ಇದಾದಮೇಲೆ ಕುಕ್ಕರ್ದು ಲಿಡ್ ಮುಚ್ಚಿಬಿಟ್ಟು ಒಂದು 8ರಿಂದ 10 ವಿಷಿಲ್ ಬರಬೇಕು. ಫಸ್ಟು ವಿಷಿಲ್ ಬರುತ್ತಲ್ಲ, ಕುಕ್ಕರ್ದು ವಿಷಿಲ್ ಬರೋದು, ಅದು ಫುಲ್ ಫ್ಲೇಮಲ್ಲಿಡಿ. ಆಮೇಲೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲೇ ನಮಗೆ ಒಂದು 8 ವಿಷಿಲಾದರೂ ಬರಬೇಕಂದ್ರೆ ಆ ಮೂಳೆಯಿಂದ ಆ ಸ್ಕಿನ್ನು ಮುಟ್ಟಿದ ತಕ್ಷಣ ಹೊರಗಡೆ ಬರಬೇಕು. ಆ ಥರ ಬೆಂದಿರಬೇಕು. ನೋಡಿ, ಈ ಥರ ಬೆಂದಾಗ ಗ್ರೇವಿ ಮಸಾಲೆ ಎಲ್ಲ ಸೆಟ್ ಆಗ್ತದೆ ಅದರಲ್ಲಿ. ಆದಮೇಲೆ ಅದನ್ನು ಸರ್ವ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ? ಇದು ಊಟದ ಜೊತೆಗೆ, ಅನ್ನದ ಜೊತೆಗೆ ತಿನ್ಬೋದು. ಚಪಾತಿ, ರೊಟ್ಟಿ, ಪೂರಿ ಅದ್ರ ಜೊತೆಗೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.